ನಮ್ಮ ಕುಷ್ಟಿಯಾಗ ಈ ತರ ಊಟ ಎಲ್ಲಿ ಸಿಗಂಗಿಲ್ಲ. ಏನ್ ಇಲ್ಲಿ ಇರೋ ರೇಂಜಿಗೆ ಎಲ್ಲಿ ಸಿಗಂಗಿಲ್ಲ. ನಾನು ಎಲ್ಲಲ್ಲೇ ತಿಂದೀನಿ, ನಾನು ಎಲ್ಲಿ ಬಿಟ್ಟಿಲ್ಲ, ಸುತ್ತಮುತ್ತ ಹಳ್ಳ್ಯಾಗೂ ತಿಂದೀನಿ. ನಾ ತಿಂದಿರೋ ಪ್ರಕಾರ ಇಲ್ಲಿ ಮಾತ್ರ ನೆಕ್ಸ್ಟ್ ಲೆವೆಲ್ ಐತಿ. ಇದು ಪೀಸ್ ಹಚ್ಕೊಂಡು ತಿಂದ್ರ ಅದ್ರ ರುಚಿನೇ ಬೇರೆ. ಇವೆಲ್ಲ ಮಸಾಲ ಮಾತ್ರ ಮನೆಯಲ್ಲೇ ನ್ಯಾಚುರಲ್ ಆಗಿ ಮಾಡ್ಕೊಂಡಿರೋದು. ಎಲ್ಲ ಮಸಾಲೆ ನ್ಯಾಚುರಲ್ ಆಗಿ ಮಾಡಿದಾಗಿದೆ. ಇದೆಲ್ಲ ಆಮೇಲೆ ಇದು ಸ್ನ್ಯಾಕ್ಸ್ಗೆ ಚಿಲ್ಲಿ ಚಿಕನ್, 65ಗೆ ಒಳ್ಳೆ ಕಬಾಬ್ ಆ ಥರ ಎಲ್ಲ ಬರುತ್ತೆ. ಒಂದ್ಸರಿ ತಿಂದ್ಮೇಲೆ ಒಂದ್ 4-5 ಸರಿ ತಿಂತಾ ಇರೋದು ತಿರ್ಗಾತಿರ. ಕುಷ್ಟಿಯಲ್ಲಿ ಈಗ ಹೇಳ್ಬೇಕಂದ್ರೆ ಇದೇ ಒಂದ್ ಸ್ವಲ್ಪ ಚೆನ್ನಾಗಿರೋ ಹೋಟೆಲ್ ಅಂತ. ತೋಣ ಮತ್ತೊಮ್ಮೆ ಮಗದೊಮ್ಮೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ನಿಮ್ಮ ಜೀವನ ಬೆಳಕಾಗಿರಲಿ. ನಮಸ್ತೆ ಎಲ್ಲ ಕನ್ನಡ ಮನಸ್ಸುಗಳಿಗೆ. ಇವತ್ತೈತಲ್ಲ ನಾವು ಕುಷ್ಟಿಯಲ್ಲಿದ್ದೀವಿ. ಕುಷ್ಟಿಯಲ್ಲಿ ಒಂದು ಸ್ವಲ್ಪ ಪ್ರಯಾಣ ಅಂತೇಳಿ ಮತ್ತು ಬಂದಾಗೈತಲ್ಲ ಇವತ್ತೈತಲ್ಲ ನಿಮ್ಗೆ ಇನ್ನೊಂದು ಬ್ಲಾಗ್ ತೋರಿಸ್ಬೇಕಂತಿತ್ತು. ಏನಂದ್ರೆ ಕುಷ್ಟಿಯಲ್ಲಿ ಒಂದು ಧಾಬಾ ಐತಿ, ಜಗದಂಬಾ ಧಾಬಾ ಅಂತೇಳಿ. ಆ ಧಾಬಾದ ಬಗ್ಗೆ ಇವತ್ತು ವಿಡಿಯೋ ಐತಿ. ಮತ್ತು ನೋಡ್ಬೋದು ಕುಷ್ಟಿ ಜನನೂ ಐತಲ್ಲ, ಬಸ್ ಸ್ಟ್ಯಾಂಡ್ ಎಲ್ಲ ಫುಲ್ ಆಗೈತಿಲ್ಲ ಆಲ್ರೆಡಿ. ಮತ್ತಣ್ಣ ಏನಂತೀರಿ? ಹಾಯ್. ಮತ್ತು ಆರಾಮ? ಅವ್ರು ನರ್ವಸ್ ಆಗತ್ತಾರ, ಒಂದು ಸ್ವಲ್ಪ ಮಾತಾಡೋರ ಇರಲಿ. ಹಾಯ್. ಮತ್ತು ಆರಾಮ? ನಾವು ಆರಾಮಣ್ಣ. ಎಲ್ಲೊಂಟ್ರಿ? ನಾವು ಊರಿಗೆ ಹೊಂಟ್ರಿ, ಕಾಲೇಜ್ ಊರಿಗೆ ಹೊಂಟ್ರಿ ಅಣ್ಣ? ಓಕೆ. ನಾ ಬೆಳಗಾವಿಂದ ಬಂದಿರೋಣ. ಈಗ ನಮ್ದು ಒಂದು ಬ್ಲಾಗ್ ಮಾಡೋದಿತ್ತು, ಹಂಗೆ ಬ್ಲಾಗ್ ಮಾಡೋದು ಕಾಮನ್ ಆಗಿ. ಎಲ್ಲರೂ ಹಾಯ್ ಅಂತ ಮಾಡಿಬಿಟ್ರಿ ಒಂದ್ಸಲ. ಸ್ನೇಹಿತರೆ, ಈಗ ಜಗದಂಬಾ ಧಾಬಾ ಕಡೆ ಹೋಗೋನು. ಜಗದಂಬಾ ಧಾಬಾ ಕಡೆ ಹೋಗಿ ಅಲ್ಲಿ ಯಾವ್ಯಾವ ಐಟಮ್ ಸಿಗ್ತಾವ ಏನೇನಿಲ್ಲ ಈ ಬ್ಲಾಗ್ ಮುಖಾಂತರ ನಿಮಗೆಲ್ಲ ತೋರಿಸ್ತೀನಿ. ಮತ್ತು ಈ ಬ್ಲಾಗ್ ಐತಲ್ಲ ತಾವು ಕೊನೆವರೆಗೂ ನೋಡಿ. ಧಾಬಾದ ಕಡೆ ಹೊಂಟಾಗ ಇಲ್ಲಿ ನಮ್ಮ ಬಾಸ್ ಇದ್ದರು. ಅದಕ್ಕೆ ನಮ್ಮ ಬಾಸಿಗೆ ಒಂದು ಸ್ವಲ್ಪ ನಿಮ್ಮ ಭೇಟಿ ಮಾಡಿಸೋನು ಮತ್ತು ಈ ವಿಡಿಯೋದಾಗ ತೊಗೊಳೋನು ಅಂಥೇಳಿ ಮತ್ತು ಇಲ್ಲಿ ನಾವು ಗಾಡಿ ಸ್ವಲ್ಪ ಸ್ಟಾಪ್ ಮಾಡಿ ಈಗ ನಮ್ಮ ಬಾಸಿಗೆ ತೋರಿಸ್ತೀವಿ ನೋಡಿರಿ. ನಮ್ಮ ಬಾಸ್ ಅಂತೇಳಿ ಇನ್ನೂ ಯಾರಂತ ನಿಮ್ಗೆ ಗೊತ್ತಾಗಿರಲ್ಲ. ಇಲ್ಲ ಅದಾರ ನೋಡಿರಿ ನಮ್ಮ ಬಾಸ್, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ನಮ್ಮ ಬಾಸ್ ಇಲ್ಲದಾರ. ಇದು ಕೂಡ ವಿಡಿಯೋದಾಗ ತೊಗೊಳೋನು. ಎಷ್ಟು ದೊಡ್ಡ ಸ್ಟ್ಯಾಚ್ಯೂ ಐತೆ ನೋಡಿರಿ ಕುಷ್ಟಿದಾಗ. ನೋಡಿದಾಗ ಭಾಳ ಅಟ್ರ್ಯಾಕ್ಟ್ ಆಯ್ತು, ನೋಡ್ಬೇಕನ್ಸಿತ್ತ. ಮತ್ತು ಇಲ್ಲ ನಾನು ನೋಡಿನಂದ್ರೆ ನಿಮಗೆ ತೋರಿಸ್ತಾ ಇರ್ತೀನಿ ಅಂತೇಳಿ. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ, ಜೈ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ. ಇದು ರೋಡ್ ಯಾವ್ದು? ಕೊಪ್ಪಳ ರೋಡ್. ಇಲ್ಲಿಂದ ಬಂದ್ರೆ ನಾವು ಕೊಪ್ಪಳಿಂದ ಕುಷ್ಟಿಗೆ ಹೋಗ್ತೀರಿ. ಅಲ್ಲೇ ಐತಲ್ಲ ನಡಕ್ ಐತಲ್ಲ ನಮ್ದೊಂದು ಧಾಬಾ ಐತಿ. ಯಾವ ಧಾಬಾ ಅಂದ್ರೆ ನೋಡ್ಬೋದು, ಶ್ರೀ ಜಗದಂಬಾ ಸಾವ್ಜಿ ರೆಸ್ಟೋರೆಂಟ್ ಆ್ಯಂಡ್ ಧಾಬಾ ಐತಿ. ಈಗ ನಾವು ಇದ್ರ ಬಗ್ಗೆ ನಾವು ವಿಡಿಯೋ ಮಾಡೋದಿವಿ. ಒಳಗೆ ಏನೇನು ಐಟಮ್ ಸಿಗ್ತಾವ ಏನೇನಿಲ್ಲ ಅದ್ರ ಬಗ್ಗೆ ಈ ವ್ಲಾಗ್ ಐತಿ. ನೋಡಿ ಈ ರೀತಿ ಐತಲ್ಲ ಹೊರಗಿಂದೆಲ್ಲ ವ್ಯೂ ಐತಿ. ಮತ್ತೆ ಐತಲ್ಲ ಈ ರೀತಿ ಬೋಲ್ಡ್ ಐತಿ. ಈಗ ಐತಲ್ಲ ನಾವು ಡೇ ಟೈಮ್ದಾಗ ಬಂದೀವಿ. ಡೇ ಟೈಮ್ದಾಗ ಬಂದೀವಿ ಅಂತೇಳಿ ಲೈಟಿಂಗ್ ಎಲ್ಲ ಕಾಣುವಲ್ಲ. ನೈಟಿಗೆ ಇದ್ದೀರ ಅಂದ್ರೆ ನೀವು ಈ ರೋಡಿಂದ ಎಲ್ಲಿಂದ ಹೋಗ್ತೀರಿ ಅಂದ್ರೆ ನೀವು ಲೈಟ್ ಆಗಲಿ ಪಕ್ಕ ಅಂತಿರ್ತಾವ. ಆಗೈತಲ್ಲ ನಿಮ್ಗೆ ಭಾಳ ಬೇಗ ಅಟ್ರಾಕ್ಟ್ ಆಗ್ತೈತಿ. ಈಗ ನೀವು ಶ್ರೀ ಜಗದಂಬಾ ಸಾವ್ಜಿ ರೆಸ್ಟೋರೆಂಟ್ ಅವ್ರದ್ದು ನಂಬರ್ ಐತಿ. ಅಲ್ಲಿ ನಂಬರ್ ಐತಲ್ಲ ನಿಮ್ಗೆ ಲಾಸ್ಟಿಗೆ ಹಾಕ್ತೀನಿ. ಅವ್ರ ಡೀಟೇಲ್ಸ್ ಎಲ್ಲ ಈ ವಿಡಿಯೋದಾಗ ಇರ್ತೈತಿ. ಐತಲ್ಲ ನಾವು ಶ್ರೀ ಜಗದಂಬಾ ಧಾಬಾದಾಗ ಒಳಗೆ ಹೋಗೋನು. ಮತ್ತು ಒಳಗೆ ಹೋಗಿ ಏನೇನು ಐಟಮ್ ಅದಾವ ಏನೇನು ರೆಡಿ ಆಗೈತಿ. ನಮ್ಮ ಜಗದಂಬಾ ಧಾಬಾ ಬಾಸ್ ಮೀನ್ಸ್ ಮಾಲಕರು ಅದಾರ. ಹೆಲೋ ಸರ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಓಕೆ. ಈಗ ಎಲ್ಲ ಇವ್ರದ್ದು ಧಾಬಾದ ಬಗ್ಗೆ ಬ್ಲಾಗ್ ಮಾಡೋಕೆ ಬಂದಿದ್ದೀವಿ. ಇಲ್ಲಿ ಟೋಟಲ್ 6 ರೂಮ್ ಅದಾವ. ಮತ್ತು ಆ ಕಡೆನೂ ಆ ಸೈಡು ಐತಿ, ಅದು ಹೋಗೋಣ ಅಂತ ಹೊರಗೆ ನಿಮ್ಗೆ ತೋರಿಸ್ತೀನಿ. ಬರೀ ಒಳಗೆ ಹೋಗೋಣ. ಇಲ್ಲಿ ನೋಡ್ಬೋದು ಈ ರೀತಿ ಎಲ್ಲ ಕಿಚನ್ ರೂಮ್ ಐತಿ. ಇಲ್ಲಿ ಬಂದು ಕೂಡಲೇ ಉಳ್ಳಾಗಡ್ಡಿ, ಲಿಂಬು, ಮಿರ್ಚಿ ಎಲ್ಲ ನೋಡಕ್ಕೆ ಸಿಗತೈತಿ. ಮತ್ತು ಭಟ್ರು ಸರ್ ಏನು ಮಾಡತ್ರಿ? ಎಲ್ಲ ಆರಾಮೈತ್ರಿ? ಈಗ ಐತಲ್ಲ ಐಟಮ್ ಎಲ್ಲ ಏನೇನು ತೋರಿಸ್ತೀನಿ, ಅವರು ಹೇಳ್ತಾರೆ ಮತ್ತು ನಾನು ತೋರಿಸ್ತೀನಿ. ಇಲ್ಲಿ ನೋಡ್ರಿ ರೈಸ ಮತ್ತು ಚಿಕನ್ ಪೀಸ್ ಮತ್ತು ಶೇರ್ವಾ ಮತ್ತು ತತ್ತಿ ಮತ್ತು ಇದು ಮಟನ್ ಮತ್ತು ಸ್ನ್ಯಾಕ್ಸ್. ಇಲ್ಲೆಲ್ಲ ಡ್ರಿಂಕ್ಸ್ ಎಲ್ಲ ಅಲೌಡ್ ಐತಿ. ಅದಕ್ಕೆ ಇಲ್ಲ ಸ್ನ್ಯಾಕ್ಸ್ ಒಟಾಣಿ ಎಲ್ಲ ಇಟ್ಟಾರ. ಮತ್ತು ಎಗ್ಗು ಆಗಲೇ ಕಟ್ ಮಾಡಿಟ್ಟಾರ ಕಸ್ಟಮರಿಗೆ. ಮತ್ತು ಇದ ಕಡೆದಾಗ ಐಟಮ್ ಮಾಡ್ತಾರೆ. ಈಗ ಭಟ್ರು ಒಂದು ಸ್ವಲ್ಪ ಬಿಜಿ ಅದಾರ, ಅದಕ್ಕೆ ಅವ್ರು ಮಾತಾಡಲ್ಲ ಅಂತಾರೆ. ಒಂದು ಸ್ವಲ್ಪ ವೇಟ್ ಮಾಡೋನು. ಎಲ್ಲ ಐಟಮ್ ಅವರೇ ಎಕ್ಸ್ಪ್ಲೇನ್ ಮಾಡ್ತಾರೆ. ಈಗ ಇದು ನೋಡ್ಬೋದು ಇಲ್ಲಿ ಏನು ರೆಡಿ ಆಗೈತಿ. ಏನು ರೀ ಅಕ್ಕ ಇದು? ಇಲ್ಲಿ ನೋಡಿ ಈಗ ಭಟ್ರು ಏನು ಮಾಡತ್ತಾರ. ಭಟ್ರು ಪೈಲ ಪರಿಚಯ ಮಾಡ್ಕೊಂಡು ನಾವು. ಸರ್ ನಿಮ್ದು ಹೆಸರು? ನನ್ನ ಹೆಸರು ಬಸವರಾಜ್ ಅಂತ. ಮತ್ತೇನು ಮಾಡತ್ತೀರಿ ನೀವು ಇವತ್ತು ಸ್ಪೆಷಲ್? ಇದು ಎಗ್ ಬೆಳ್ಳುಳ್ಳಿ ಕಬಾಬ್ ಸ್ಪೆಷಲ್. ಎಗ್ ಬೆಳ್ಳುಳ್ಳಿ ಕಬಾಬ್ ಸ್ಪೆಷಲ್ ಐತೇನ್ರಿ ಇವತ್ತಿದು? ಅಂದರೆ ನ್ಯಾಚುರಲ್ ಆಗಿ ಎಲ್ಲ ಫುಡ್ಡು, ಎಲ್ಲ ನ್ಯಾಚುರಲ್ ಆಗಿ ಫುಡ್ ಸರ್. ಯಾವ ಥರ ಮಸಾಲ ಯೂಸ್ ಮಾಡಲ್ಲ. ಹಾಂ ರೀ, ಮನೆಯಿಂದ ಮಾಡ್ಕೊಂಬರೋದು. ಎಲ್ಲ ಕಸ್ಟಮರ್ ಎಲ್ಲ ಚೆನ್ನಾಗಿದೆ ಅಂತಾರೆ. ಊಟ ಎಲ್ಲ ಕಸ್ಟಮರಿಂದ ಯಾವುದೇ ರೀತಿ ಕಂಪ್ಲೇಂಟ್ ಇಲ್ಲ, ಏನಿಲ್ಲ ಏನಿಲ್ಲ ಎಲ್ಲ ಗುಡ್. ಮಸಾಲೆ ಎಲ್ಲ ಮನೆಯಲ್ಲೇ ಮಾಡೋದು. ಹಾಂ ರೀ, ಯಾವುದು ಅಂಗಡಿಯಿಂದ ತರಲ್ಲ. ಹ್ಞೂ ರೀ, ನ್ಯಾಚುರಲ್ ಎಲ್ಲ. ಹಾಂ. ಡೈಲಿ ಎಷ್ಟು ಕಸ್ಟಮರ್ ಬರ್ತಾರ? ಮತ್ತು ಫುಲ್ಲು ರಶ್ ಇರುತ್ತೆ ಸಾಯಂಕಾಲ ಎಲ್ಲ. ಮತ್ತೆ ಕುಂದ್ರಕ್ಕೆ ಜಾಗ ಇರಲ್ಲ. ಹಾಂ ರೀ, ಅಷ್ಟು ರಶ್ ಇರುತ್ತೆ. ನಿಮ್ಮ ಕಡೆ ಬೇಕಂದ್ರೆ ಆ ಥರನೂ ಸಿಗುತ್ತೆ. ಪ್ಲೇಟ್ ಸಿಸ್ಟಮ್ ಅಂದರೆ ಪ್ಲೇಟ್ ಸಿಸ್ಟಮು, ಕೆಜಿ, ಅರ್ಧ ಕೆಜಿ ಎಲ್ಲ ಸಿಗುತ್ತೆ. ಎಲ್ಲ ಸಿಗುತ್ತೆ ರೀ. ರೆಡಿ ಆಗತೈತೇನ್ರಿ ಈಗ? ಹಾಂ, ಓಕೆ. ಮಸ್ತಾಗಿ ಕುದಿಯಾಗೈತೆ ನೋಡ್ರಿ. ಇದು ನಾನು ನೋಡ್ತಿರೋದು ಫಸ್ಟ್ ಟೈಮ್. ಒಂದೊಂದು ಕಡೆ ಒಂದೊಂದು ಫುಡ್ ಇರ್ತೈತೆ ನೋಡ್ರಿ. ಹಾಂ, ನಮ್ಮ ಬೆಳಗಾವಿ ಕಡೆ ಇದೆಲ್ಲ ಇರಲ್ಲ.
ಇದು ಆದ್ರೆ ನಮ್ದು ಈಗ ಹಾಂ ರೀ ಇನ್ನೊಬ್ರು ಕಸ್ಟಮರ್ ತಿಂದಿದ್ದಾರೆ. ಹಾಂ ರೀ ಒಂದ್ಸರಿ ತಿಂದ್ಮೇಲೆ ಒಂದ್ 4-5 ಸರಿ ತಿಂತಾ ಇರೋದು ತಿರ್ಗಾ ಇದೇ ಬೇಕು ಅಂತ. ಎಗ್ ಬೆಳ್ಳುಳ್ಳಿ ಕಬಾಬ್. ಎಗ್ ಬೆಳ್ಳುಳ್ಳಿ ಕಬಾಬ್. ಯಾ ನಮ್ಮ ಬೆಂಗಳೂರಲ್ಲಿ ಚಿಕನ್ ಕಬಾಬ್ ಅಂತೇಳಿ ಯಾರೋ ಫೇಮಸ್ ಚಟಾಪಟ ಆ ರೀತಿ. ಓಕೆ ನಾ ಕೇಳ್ತಿರೋ ಎಗ್ ಕಬಾಬ್ ಪಕ್ಷಮ ನೋಡ್ಬೋದು. ನೋಡ್ರಿ ಹಂಗೆ ಬ್ಯಾಗ್ ನೀರು ಬರತ್ತವ. ಏನು ಸರ ಏನು ಮಾಡತ್ರಿ ಈಗ? ಫಿಶ್ ಡ್ರೈ. ಈಗ ಆಲ್ರೆಡಿ ಫಿಶ್ ಬೆಳಗ್ಗೆ ರೆಡಿ ಮಾಡಿರ್ತೀರಿ ಏನಿದೆಲ್ಲ? ಬೆಳಿಗ್ಗೆನೆ ಎಲ್ಲ ವಾಶ್ ಮಾಡ್ಕೊಂಡು ಎಲ್ಲ ನೀಟಾಗಿ. ಸ್ನೇಹಿತರೆ ನೋಡಿ, ಇದೆಲ್ಲ ಸ್ಪೆಷಲ್ ಆಗಿ ತತ್ತಿ ಮಾಡತ್ತಾರ ಶ್ರೀ ಜಗದಂಬಾ ರೆಸ್ಟೋರೆಂಟ್ದಾಗ. ಇದೆಲ್ಲ ನಾವು ಅದ ನೋಡತ್ತೀವಿ, ಬರೀ ನೋಡೋದಾಗೈತಿ. ಈಗ ತಿನ್ನೋದು ಬಾಕಿ ಐತಿ, ಆಮೇಲೆ ತಿನ್ನೋದಂತ ಬಸ್. ನೋಡ್ರಿ ಹೆಂಗೈತಿ ತತ್ತಿ. ವಾವ್, ಈ ರೀತಿ ಎಲ್ಲ ರೆಸ್ಟೋರೆಂಟ್ದಾಗ ಮಾಡ್ತಾರೆ ನೋಡ್ರಿ. ಆದ್ರೆ ಏನೈತಿಲ್ಲ, ನಾವು ಹೊರಗೆ ಎಲ್ಲ ಬಂದಾಗ ಬರೀ ಹೊರಗಿಂದ ಊಟ ಮಾಡಿ ಹೋಗಿರ್ತೀವಿ. ಆದ್ರೆ ನಮ್ಗೆ ಇದೆಲ್ಲ ಹಿಂಗೆ ಗೊತ್ತಿರಲ್ಲ ತತ್ತಿ ಹೆಂಗೆ ಹಾಕ್ತಾರೆ ಅಂತೇಳಿ. ಫಿಶ್ ಡ್ರೈ. ಈಗ ನೋಡಿ, ಇಲ್ಲಿ ಫಿಶ್ ಕೂಡ ಆಲ್ರೆಡಿ ಎಣ್ಣೆದಲ್ಲಿ ಹಾಕಿದ್ರು, ಅದು ಕೂಡ ರೆಡಿ ಆಗೈತಿ. ವಾ, ಇದೆಲ್ಲ ಸಿಗ್ತೈತೆ ಅಂತೇಳಿ ನನಗೆ ಈಗ ಗೊತ್ತಾಗತ್ತೆ ಅನ್ಸತ್ತೈತಿ. ಯಾಕಂದ್ರೆ ಬಾಯಾಗೆಲ್ಲ ಇಲ್ಲಿ ನೋಡ್ದಂಗೆಲ್ಲ ನೀರು ಬರತೈತಿ. ಈಗ ನೋಡಿ, ಇದೆಲ್ಲ ತತ್ತಿರಿ ಆಮ್ಲೆಟ್ ರೆಡಿ ಆಗೈತಿ. ಈಗ ಎಲ್ಲ ಕಸ್ಟಮರ್ಗೂ ಕೊಡತ್ತಾರ. ನಿಮ್ಮ ಟೋಟಲ್ ಐಟಮ್ ಎಷ್ಟು ಅದ ನಿಮ್ಮ ಕಡೆ? ಯಾವ್ಯಾವ? ಎಲ್ಲ ಚಿಕನ್, ಮಟನು, ಆಮೇಲೆ ಬೋಟಿ, ತಲೆ ಮಾಂಸ, ಓಕೆ ಎಲ್ಲ ಸಿಗುತ್ತೆ. ವೆಜ್ಜು ಕೂಡ ಸಿಗುತ್ತೆ, ಕಾಜು ಮಸಾಲ, ದಾಲು ಎಲ್ಲ ಸಿಗುತ್ತೆ. ರೊಟ್ಟಿ ಐಟಮ್ದಲ್ಲಿ ಏನೇನು ಸಿಗುತ್ತೆ? ಬಿಸಿ ರೊಟ್ಟಿ, ಚಪಾತಿ, ಪರೋಟ, ಕಡಕ್ ರೊಟ್ಟಿ. ಹಾಂ ಸರ್, ಎಲ್ಲ ಇದೆಲ್ಲ ಐಟಮ್ ಸಿಗುತ್ತೆ. ಇವು ಏನೇನು ಐಟಮ್ ನನಗೂ ಅಷ್ಟು ಗೊತ್ತಿಲ್ಲ. ಇದ್ರ ಬಗ್ಗೆ ಉಳ್ಳಾಗಡ್ಡಿ, ಚಿಲ್ಲಿ, ಇಲ್ಲಿ ಮೀನ್ಸ್ ಸಾಲ್ಟ್ ಆ್ಯಂಡ್ ಖಾರ ಪುಡಿ ಎಲ್ಲ ಐತಿ. ಮೆಣಸಿನ್ಕಾಯಿ, ಜೀರಾ ರೈಸ್ಗೆ, ಮಸಾಲಾ ರೈಸ್ಗೆ, ಎಗ್ ಫ್ರೈಡ್ ರೈಸ್ಗೆ, ಬಿರಿಯಾನಿಗೆ ಎಲ್ಲ ಬರುತ್ತೆ. ಆಮೇಲೆ ಇದು ಸ್ನ್ಯಾಕ್ಸ್ಗೆ ಚಿಲ್ಲಿ ಚಿಕನ್, 65ಗೆ, ಬೆಳ್ಳುಳ್ಳಿ ಕಬಾಬ್ ಆ ಥರ ಎಲ್ಲ ಬರುತ್ತೆ. ಇವೆಲ್ಲ ಮಸಾಲ ಮಾತ್ರ ಮನೆಯಲ್ಲೇ ನ್ಯಾಚುರಲ್ ಆಗಿ ಮಾಡ್ಕೊಂಡಿರೋದು. ಎಲ್ಲ ಮಸಾಲೆ ನ್ಯಾಚುರಲ್ ಆಗಿ ಮಾಡಿದಾಗಿದೆ. ಇದೆಲ್ಲ ಮನೆಯಲ್ಲೇ ಮಾಡ್ಕೊಂಡಿರೋದು, ಕುಟ್ಟಿ ಮಾಡಿರೋದು. ಹಾಂ. ಆಮೇಲೆ ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಇದು ಪೇಸ್ಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಅನಂತರ ಇದು ಚಿಲ್ಲಿ ಪೇಸ್ಟು, ಬೆಳ್ಳುಳ್ಳಿ, ಕರಿಬೇವು. ಓಕೆ. ಆಮೇಲೆ ಇದು ಏನಾದರೂ ವೆಜ್ಜಲ್ಲೇ ಸ್ನ್ಯಾಕ್ಸ್ ಬೇಕಂದ್ರೆ ಗೋಬಿ ಮಂಚೂರಿ, ಗೋಬಿ ಚಿಲ್ಲಿ ಈ ಥರ ಏನಾದರೂ ಬೇಕಂದ್ರೆ ಇವು ಐಟಮ್ ಯೂಸ್ ಮಾಡ್ಕೊತೀವಿ. ಇವು ಐಟಮ್ ಮಾಡಿ ನಮ್ಗೆ ಐತಲ್ಲ ಬಾಯಾಗ ರುಚಿ ಕೊಡ್ತೀರಿ. ಗೆಳೆಯರೆ, ಈಗ ಐತಲ್ಲ ನಾವು ಜಗದಂಬಾ ಧಾಬಾ ಎಲ್ಲ ನೋಡುದು, ಎಲ್ಲ ಐಟಮ್ ನೋಡುದು. ಇಲ್ಲ ಐತಲ್ಲ ನಮ್ಮ ಒಬ್ಬ ಬ್ರದರು ಸಿಕ್ಕಾರ, ಅವ್ರಿಗೂ ಕೇಳೋನು ಈಗ ಹೋಟೆಲ್ ಎಲ್ಲ ಹೆಂಗೈತಿ ಏನೇನಿಲ್ಲ ಅಂತ ಹೇಳಿ. ಹೇಳೋಣ. ನಮಸ್ತೆ, ಮತ್ತೆ ಹೇಗಿದ್ದೀರಿ? ರವಿ ಅಂತ. ನಿಮ್ಮ ಹೆಸರು? ಕೃಷ್ಣ ಚೌಧರಿ ಅಂತ. ನಾವು ಬೆಳಗಾವಿದವರು. ನಮ್ಮ ಸಂಜೆ ಅವ್ರದ್ದೇ ಧಾಬಾ. ನೋಡೋಣ. ನಮ್ಮ ತಮ್ಮನ ಜೊತೆ ಎಲ್ಲ ಫುಡ್ ಎಲ್ಲ ಚೆನ್ನಾಗಿ ಸಿಗುತ್ತೆ. ನಾ ಫಿಶ್ ಫ್ರೈ ಪಾರ್ಸಲ್ ತಗೊಂಡು ಹೋಗಿ ಬಂದೀನಿ. ಫಿಶ್ ಪಾರ್ಸಲ್ ತಗೊಂಡು ಚೆನ್ನಾಗಿರುತ್ತೆ. ಮತ್ತೆ ಬೋಟಿ ಮಟನ್ ಚೆನ್ನಾಗಿರುತ್ತೆ. ನಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲ ಆಲ್ಮೋಸ್ಟ್ ಇಲ್ಲೇ ಬರ್ತಿರ್ತೀವಿ. ಈ 2 ಮಂತ್ಸ್ ಸ್ಟಾರ್ಟ್ ಆಗಿ ಕುಷ್ಟಿಯಲ್ಲಿ ಈಗ ಹೇಳ್ಬೇಕಂದ್ರೆ ಇದೇ ಒಂದು ಸ್ವಲ್ಪ ಚೆನ್ನಾಗಿರೋ ಹೋಟೆಲ್ ಅನ್ಸುತ್ತೆ. ಇದು ಚೆನ್ನಾಗೈತೆ ನೋಡಿ ಸ್ನೇಹಿತರೆ, ಈ ರೀತಿ ರಿಕಮೆಂಡ್ ಐತಿ. ಕುಷ್ಟಿದಾಗ ಟೇಸ್ಟಿ ಐತಿ ಫುಡ್ ಎಲ್ಲ. ಓಕೆ, ಟೇಸ್ಟಿನೂ ಐತಿ ಮತ್ತು ಕ್ವಾಂಟಿಟಿ ಚಲೋ ಐತಿ. 12 ರಾತ್ರಿ 11 ಮಟ್ಟ ಹೋಟೆಲ್ ಚಾಲೂ ಇರ್ತೈತಿ. ಮತ್ತೆ ಐತಲ್ಲ, ನೀವು ನನ್ನ ವ್ಯೂವರ್ಸ್ ಎಲ್ಲ ಆಲ್ಮೋಸ್ಟ್ ಬೆಳಗಾವಿದವ್ರು ಇರ್ತಾರ, ನನಗೆ ಗೊತ್ತೈತಿ. ಆದ್ರೆ ಕುಷ್ಟಿದಾಗ ಈ ವಿಡಿಯೋ ಯಾರ್ಯಾರು ನೋಡತ್ತಿರಲ್ಲ, ನೀವು ಕೂಡ ಬರ್ರಿ, ವಿಸಿಟ್ ಮಾಡ್ರಿ. ಎಲ್ಲರೂ ಬರ್ರಿ, ಮತ್ತೆ ಐತಲ್ಲ ವಿಸಿಟ್ ಮಾಡ್ರಿ. ಮತ್ತೆ ಐತಲ್ಲ ಟೇಸ್ಟ್ ಐತಲ್ಲ ಹೆಂಗೈತಿ ಎಲ್ಲ ನೋಡ್ಕೊಂಡು ಹೋಗ್ರಿ ಅಂತ ಹೇಳ್ತೀನಿ. ಗೆಳೆಯರೆ, ಈಗ ಐತಲ್ಲ ಧಾಬಾ ಎಲ್ಲ ನೋಡುದು, ಮತ್ತೆ ಹೊರಗೆ ಹೋಗ್ಬರ್ರಿ. ಹಂಗ ನಮ್ಗೆಲ್ಲ ಯಾಕಪ್ಪ ಇವು ಇಲ್ಲೂ ನೋಡ್ರಿ. ಅಣ್ಣವ್ರು ಐತಲ್ಲ ಬರ್ಡೇ ಯಾರ್ದು ಬರ್ಡೇ ಸೆಲೆಬ್ರೇಷನ್ ಮಾಡತ್ತಾರ. ಈಗ ಐತಲ್ಲ ನಮಗೂ ಇಲ್ಲಿ ಶ್ರೀ ಜಗದಂಬಾ ಸಾವ್ಜಿ ರೆಸ್ಟೋರೆಂಟ್ ಬಂದಾಗ ಬರ್ಡೇ ಸೆಲೆಬ್ರೇಷನ್ ಮಾಡೋದು ನೋಡಕ್ಕೆ ಸಿಗತೈತಿ. ಯಾರು ಬರ್ಡೇ ಐತಣ್ಣ? ನಮ್ಮ ದೋಸ್ತ. ವಿಶ್ ಯು ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಅಣ್ಣ. ಗಾಡ್ ಬ್ಲೆಸ್ ಅಣ್ಣ. ಕೇಕ್ ಕಟ್ ಮಾಡ್ರಿ ಅಣ್ಣ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ವಿಶ್ ಯು ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು. ಎಷ್ಟನೇ ವರ್ಷದ ಅಣ್ಣ ಬರ್ತಡೇ ಇದು? ಈ 23. ಕಂಗ್ರ್ಯಾಚುಲೇಷನ್. ಇನ್ನೇ 2 ವರ್ಷ ಆದ್ರೆ ಮದುವೆ ಮಾಡ್ಬೇಕು ನಿಮ್ದು. ಮಾಡು ಕ್ಯಾಮಿಲ್ಲ ನನಗೆ ನೀನು ಹೇಳಿದ ಕೆಲಸ. ನಮಸ್ತೆ ಅಣ್ಣ. ನಮಸ್ತೆ, ನಾ ಕೃಷ್ಣ ಅಂತ ಅಣ್ಣ, ಯೂಟ್ಯೂಬರ್ ಅಣ್ಣ. ಮತ್ತೆ ಊಟ ಮಾಡಿರಿ ಅಣ್ಣ, ಮತ್ತೆ ಹೆಂಗ ಅನ್ಸಿತ್ತು ಊಟ? ಕುಷ್ಟಿಯಾಗೆ ವಾಂಟೆಡ್ ಲೆವೆಲ್ನಾಗ ಸೆಕ್ಸಿ ಐತಿ ಊಟ. ಮಸ್ತ್ ಐತಣ್ಣ ಊಟ, ಮಸ್ತ್ ಹೆವಿ ಐತಿ ನೋಡೋಣ. ಏನ್ ನಮ್ಮ ಕುಷ್ಟಿಯಾಗ ಈ ತರ ಊಟ ಎಲ್ಲಿ ಸಿಗಂಗಿಲ್ಲ. ಏನ್ ಇಲ್ಲಿ ಇರೋ ರೇಂಜಿಗೆ ಎಲ್ಲಿ ಸಿಗಂಗಿಲ್ಲ. ನಾನು ಎಲ್ಲಲ್ಲೇ ತಿನ್ನೀನಿ, ನಾನು ಎಲ್ಲಿ ಬಿಟ್ಟಿಲ್ಲ, ಸುತ್ತಮುತ್ತ ಹಳ್ಳ್ಯಾಗೂ ತಿನ್ನೀನಿ. ನಾ ತಿಂದಿರೋ ಪ್ರಕಾರ ಇಲ್ಲಿ ಮಾತ್ರ ನೆಕ್ಸ್ಟ್ ಲೆವೆಲ್ ಐತಿ. ಏನು ಅದಕ್ಕಂತ ನಾವು ಇಲ್ಲಿ ಬರ್ತೀವಿ, ಡೈಲಿ ಬರ್ತೀನಿ. ಮನ್ಯಾಗ ಸದ್ಯ ತಿನ್ನಂಗಿಲ್ಲ, ನಾ ರೇಂಜಿಗೆ ಬರ್ತೇನೆ ಇಲ್ಲಿ. ನೆಕ್ಸ್ಟ್ ಲೆವೆಲ್ ಐತಿ ನೋಡ್ಬ. ನೀವೇನು ಊಟ ಮಾಡಿದ್ರಿ ಅಣ್ಣ? ಯಾವ ಐಟಮ್ ಮಾಡ್ರಿ ಅಣ್ಣ? ಚಿಕನ್ ತಿಂತೀನಿ, ಮಟನ್ ತಿಂತೀನಿ. ಏನು
ಗ್ರೇವಿ ಮಾತ್ರ ನೆಕ್ಸ್ಟ್ ಲೆವೆಲ್. ಕೈಮಾ ಅಂದ್ರೆ ಕೈಮಾ ಸಿಗತ್ತಣ್ಣ, ಕೈಮಾ ಉಂಡಿ ಏನು ಊಟ ಯಾವ ನಾನೇ ತರ ಯಾವುದೇ ತಿನ್ನೋಣ, ನೀನು ಯಾವತ್ತು ತಿಂದು ಕೊಡ್ಲಣ್ಣ ಒಳ್ಳೆ ಬಂದೇ ಬರ್ತೀರಿ ಇಲ್ಲಿ. ಓ ಆ ರೀತಿ ಐತಣ್ಣ. ಶಕ್ತಿ ಐತಣ್ಣ. ಬೇರೆ ನಾನು ಕೂಡ ಬಹಳಷ್ಟು ಕಡೆ ಹೋಟೆಲ್ದಾಗೆಲ್ಲ ಹೋಗಿನಿ, ಆದ್ರೆ ಇದೆಲ್ಲ ಈ ರೀತಿ ಕಸ್ಟಮರ್ ರಿಕಮೆಂಡ್ ಇಷ್ಟು ಕಾನ್ಫಿಡೆನ್ಸ್ ಆಗಿ ಎಲ್ಲಿ ತೊಗೊಂಡಿಲ್ಲ. ಈಗ ಅಣ್ಣವ್ರ ಈ ರೀತಿ ಹೇಳತ್ತಂದ್ರೆ ನಾವು ಇಲ್ಲ ಕುಷ್ಟಿಗೆ ಜನ ಬರಬೇಕಾ, ಮತ್ತೆ ಇಲ್ಲಿ ಒಂದ್ಸಲ ಟೇಸ್ಟ್ ಮಾಡಿ ಊಟ ಮಾಡಿ ಹೋಗ್ಬೇಕಂತ ಹೇಳ್ತೀನಿ. ಒಂದು ಸಲ ತಿಂದು ನೋಡ್ರಿ ಅಣ್ಣ, ಮತ್ತೆ ಬರ್ತೀವ್ರಿ, ಮತ್ತೆ ಬರ್ಲೇಬೇಕು ಅಣ್ಣ. ಗೆಳೆಯರೇ ನೋಡ್ಬೋದು ಈಗ ಕಸ್ಟಮರ್ಗೆ ಐಟಮ್ ಹೇಳ್ತಾರ. ಬರೀ ಅಣ್ಣ ಮತ್ತ ಏನಂತ ನಿಮ್ಮ ಹೆಸರು? ಶಾಣಪ್ಪ. ಮತ್ತೆ ಎಷ್ಟು ನಂಬರ್ಗೆ ಹೋಯ್ತ್ರಿ ಇದು? 6 ನಂಬರ್ಗೆ ಹೋಯ್ತ್ರಿ. ಓಕೆ ಬೈರಿ, ಮತ್ತೆ ಕಸ್ಟಮರಿಗೆ ಲೇಟ್ ಆಗ್ತೈತಿ. ಇಲ್ಲಿ ಬರ್ತ್ಡೇ ಸೆಲೆಬ್ರೇಷನ್ ಮಾಡಿದ ಅಣ್ಣಂದ್ರ ಅದಾರ, ಮತ್ತೆ ಅವರು ನೋಡ್ಬೋದು ಇದೆಲ್ಲ ಪಾರ್ಟಿ ಮಾಡತ್ತಾರ. ಮಸ್ತ್ ಆಗೈತೆ ಅಣ್ಣ, ಊಟ ಮಸ್ತ್ ಆಗೈತಿ. ಮಸ್ತ್ ಆಗೈತೆ ನಾವು ಮುದ್ದೇನೂರು ನಮ್ಮೂರು, ಅಲ್ಲಿಂದ ಇಲ್ಲಿ 18 ಕಿಲೋಮೀಟರ್ ದೂರ ಊಟ ಮಾಡಕ್ ಬಂದಿವಣ್ಣ. ಅಲ್ಲಿಂದ ಇಲ್ಲಿಗೆ ಮಾಡ್ಲಿಕ್ಕೆ ಐತ್ಲ. ಮತ್ತೆ ನಾವು ಒಳಗೆ ಹೋಗಿ ನೋಡೋಣ ಅಂತ. ಇಲ್ಲಿ ಯಾರು ಮೊಸರು ಕೇಳತ್ತಾರ. ಸರ್ ಮೊಸರು ಕೇಳತ್ತಾರ ನೋಡ್ರಿ, ಕೊಡ್ರಿ. ಅಲ್ಲಿ ಏನೇನು ನಿಮ್ಮ ಕಡೆ ಚಿಕನ್ ಐಟಮ್ದಾಗ ಏನೇನು ಸಿಗುತ್ತೆ ಹೇಳಿ? ಚಿಕನ್ ಮಸಾಲ, ಚಿಕನ್ ಫ್ರೈ, ಸುಕ್ಕ, ಕೊಲ್ಲಾಪುರಿ ಇದೆಲ್ಲ ಸಿಗುತ್ತಾ ಅಣ್ಣ? ಸಿಗುತ್ತೆ, ಎಲ್ಲ ಸಿಗುತ್ತೆ. ಕಸ್ಟಮರ್ ಏನು ಕೇಳ್ತಾರೆ ಎಲ್ಲ ಮಾಡಿ ಕೊಡೋದೆ. ಓಕೆ. ತಿರ್ಗಾ ಫಿಶ್ ಡ್ರೈ ಹೇಳಿದ್ದಾರೆ, ಮತ್ತೆ ಒನ್ಸ್ ಮೋರ್ ಮತ್ತೆ ಫಿಶ್ ಭಾಳ ಹೋಗುತ್ತೆ ಅಣ್ಣ ಇಲ್ಲಿ? ಫಿಶ್ ಹೋಗುತ್ತೆ, ದಿನ ಒಂದು 10 kg ಫಿಶ್ ಹೋಗುತ್ತೆ. ಓಕೆ. ಇದೈತಲ್ಲ, ನಾನು ಊಟ ಮಾಡೋದು ಮಾಡಿ ನಮಗೇನು ಸ್ಪೆಷಲಾಗಿ ಕೊಡ್ತೀರಿ ಇವತ್ತು ನೀವು? ನಾಟಿ ಸುಕ್ಕ ಕೊಡ್ತೀರಿ. ಇದು ಶ್ರೀ ಜಗದಂಬಾ ಧಾಬಾದ ಇದು ಸ್ಪೆಷಲ್ ಐತಂತ್ರಿ? ಇದೈತಿ, ಚೆನ್ನಾಗಿ ಕೊಡ್ರಿ. ನಮಗೂ ಐತಲ್ಲ, ನಾವು ಊಟ ಮಾಡ್ತೀವಿ. ಮತ್ತೆ ಇದೆಲ್ಲ ಊಟ ಮಾಡಿ ನನ್ನ ವ್ಯೂವರ್ಸ್ಗೆ ಹೇಳ್ತೀನಿ ಹೆಂಗೈತೆ ಅಂತೇಳಿ. ಇಲ್ಲಿ ಬರ್ರಿ, ಇಲ್ಲಿ ಮಟನ್ ಸುಕ್ಕ ತೆಗೆದಿಟ್ಟಾರ, ಇದು ತೋರಿಸ್ತೀನಿ. ನೋಡ್ರಿ, ಈಗ ಆಲ್ರೆಡಿ ಮಟನ್ ಸುಕ್ಕ ರೆಡಿ ಆಗೈತಿ. ದೇವರು ಈಗ ಐತಲ್ಲ, ನಾವು ಇಷ್ಟ ಮಟ್ಟ ಐಟಮ್ ಎಲ್ಲ ನೋಡ್ದು, ಮತ್ತು ಕಸ್ಟಮರ್ ಜೊತೆ ಮಾತಾಡೋದು, ಅವ್ರದ್ದು ಕಸ್ಟಮರ್ದೆಲ್ಲ ರಿಯಾಕ್ಷನ್ ಎಲ್ಲ ಚಲೋನೇ ಇತ್ತು, ಮತ್ತು ಅವ್ರದ್ದು ರಿಕಮೆಂಡ್ ಎಲ್ಲ ಚಲೋನೇ ಇತ್ತು. ಈಗ ಐತಲ್ಲ, ನಾವು ರಿಕಮೆಂಡ್ ಮಾಡಬೇಕಲ್ಲ, ಮತ್ತು ನಾವು ಊಟ ಮಾಡೇ ನೋಡ್ಬೇಕಂತೇಳಿ ಈಗ ಊಟ ಮಾಡೋಕೈತಿ. ಇಲ್ಲಿ ನೋಡ್ಬೋದು ಈಗ ಮಟನ್, ಮಸಾಲೆ ರೈಸ್, ಮತ್ತು ಖಡಕ್ ರೊಟ್ಟಿ, ಮತ್ತು ಪರೋಟ, ಮತ್ತು ಮೀನ್ಸ್ ಶೇರ್ವಾ, ಇದಷ್ಟೆಲ್ಲ ತೊಗೊಂಡಿದ್ದೈತಿ. ಇದು ರೀತಿ ಟೇಸ್ಟ್ ಮಾಡಿರಿ, ಮತ್ತು ನಿಮ್ಗೆ ಗೊತ್ತಾ, ನಾನು ಟೇಸ್ಟ್ ಮಾಡಿ ಹೇಳ್ತೀನಿ. ಮತ್ತು ಈಗ ನಮ್ಮ ಸಾವ್ಜಿ ಐತಲ್ಲ, ಸ್ಪೆಷಲ್ ಶೇರ್ವಾ ಗ್ರೇವಿ ಐತಿ, ಅದು ಕೂಡ ತಿಂತೀನಿ. ಪರೋಟ ಐತಿ, ಪರೋಟನ ಹೆಂಗಾಗೈತಿ ನೋಡ್ತೀನಿ. ಈ ರೀತಿ ಪೀಸ್ ಹಚ್ಕೊಂಡು ತಿಂದ್ರೆ ಅದು ರುಚಿನೇ ಬೇರೆ. ಬಾಯ ನೀರು ಬರತ್ತಲ್ಲ, ಗೊತ್ತಾತ, ನೋಡತ್ತೀನಿ ಅಂದ್ರೆ ಗೊತ್ತಾತ. ವಾವ್, ಅಲ್ಟಿಮೇಟ್ ಟೇಸ್ಟ್. ಚಿಕನ್ ಸುಕ್ಕ ಜೊತೆ ರೊಟ್ಟಿ ಪರೋಟ ತಿಂದು ಅಂತ ತಿಳ್ಕೊಳ್ಳಿ, ಭಾಳ ಟೇಸ್ಟ್. ಮತ್ತು ಎಲ್ಲ ಇಂಥ ಟೇಸ್ಟ್ ಕಮ್ಮಿ ನೋಡಿನ ಇಲ್ಲೇ ನೋಡದ್ನಿ, ಸೂಪರ್ ಆಗೈತಿ ನೋಡಿ. ಈಗ ಐತ್ಲ ಇಷ್ಟ ಮಟ್ಟ ಚಪಾತಿ ರೈಸ್ ಎಲ್ಲ ತಿನ್ನಿ, ಸೂಪರ್ ಅಂದ್ರೆ ಸೂಪರ್. ಲಕ್ಕಿ ದಿನ ಅನ್ಸುತ್ತೆ ನಂದು, ಅದಕ್ಕೆ ಐತಲ್ಲ ಇಷ್ಟೆಲ್ಲ ಐಟಮ್ ಇಟ್ಕೊಂಡು ಮತ್ತು ಇಷ್ಟೆಲ್ಲ ರೈಸ್ ಎಲ್ಲ ಮಾಡಾದ್ನಿ. ಮತ್ತು ಅದು ಕೂಡ ನಮ್ಮ ಶ್ರೀ ಜಗದಂಬಾ ಸಾವ್ಜಿ ಖಾನಾವಳಿಯಲ್ಲಿ ಮಾಡಾದ್ನಿ. ಸೂಪರ್, ಅಲ್ಟಿಮೇಟ್ ಗುರು, ಅಲ್ಟಿ ಸೂಪರ್ ಅಂದ್ರೆ ಸೂಪರ್. ಇಲ್ಲೈತಲ್ಲ, ಕ್ವಾಲಿಟಿ ಪ್ಲಸ್ ಕ್ವಾಂಟಿಟಿ, ಊಟ ಹೆಚ್ಚು ಕೊಡತ್ತಾರ. ಮತ್ತು ಅದು ಕೂಡ ಒಳ್ಳೆ ರೀತಿಯಲ್ಲಿ ಒಳ್ಳೆ ಶುದ್ಧವಾದ ಎಲ್ಲ ಐಟಮ್ ಹಾಕಿ ನ್ಯಾಚುರಲ್ ಎಲ್ಲ ಮನೆಯಿಂದೆಲ್ಲ ಮಾಡಿದ ಮಸಾಲೆ ಎಲ್ಲ ಮಾಡಿದ್ದೈತಿ. ಅದಕ್ಕೆ ಭಾಳ ಅಂದ್ರೆ ಭಾಳ ರುಚಿಕರವಾಗೈತಿ ಇದು. ಈ ಚಾನಲ್ಗೆ ಯಾರೋ ಹೊಸಬರಿದ್ರಲ್ಲ, ಪ್ಲೀಸ್ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಸಪೋರ್ಟ್ ಮಾಡಿರಿ. ಇಂಥ ಹೊಸ ವ್ಲಾಗ್ನ ಮಾಡ್ತಿರ್ತೀನಿ. ಮಾಡಿದಾಗೈತಲ್ಲ ನಿಮಗೆಲ್ಲ ನೋಟಿಫಿಕೇಶನ್ ಬರ್ತಾವೆ, ನೀವು ಕೂಡ ನೋಡ್ತೀರಿ. ಮತ್ತು ನನಗೂ ಕೂಡ ಹೆಲ್ಪ್ ಆಗ್ತೈತಿ, ನಿಮಗೂ ಕೂಡ ಆಲ್ಮೋಸ್ಟ್ ಹೆಲ್ಪ್ ಆಗುವಂತಹ ನಾ ಕಂಟೆಂಟ್ ಮಾಡೋಕೆ ಟ್ರೈ ಮಾಡ್ತೀನಿ. ಯಾಕಂದರೆ ಪ್ರತಿಯೊಂದು ವಿಡಿಯೋ ಮಾಡಬೇಕಂದ್ರೂ ಅದರದ್ದೇ ಆದ ಒಂದು ಶ್ರಮ ಇರ್ತೈತಿ. ಆ ಶ್ರಮ ಐತಲ್ಲ ನಾ ಪಡ್ತೀನಿ, ಅದೈತೆ ನಿಮ್ಗೇನಂತದ್ದು ಏನಿಲ್ಲ. ನೀವು ಐತಲ್ಲ ಜಸ್ಟ್ ವಿಡಿಯೋ ನೋಡಬೇಕು ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಬೇಕು. ಮತ್ತೆ ಸಿಗೋಣ ಮುಂದಿನ ವ್ಲಾಗ್ದಲ್ಲಿ. ಟೇಕ್ ಕೇರ್, ಬಾಯ್ ಆ್ಯಂಡ್ ಲವ್ ಯು. ಯಾರು ಕುಷ್ಟಿಗಿಂದ ನೋಡೋತಿರಲ್ಲ ಅವ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಮತ್ತೆ ಸಿಗೋಣ, ಮತ್ತೆ ನಾವು ಕುಷ್ಟಿಗೆ ಬಂದಾಗಿತ್ತಲ್ಲ ಮತ್ತೆ ಇಂಥ ಬೇರೆ ವ್ಲಾಗ್ ಮಾಡ್ತೀನಿ. ಮತ್ತು ನೀವು ಯಾವ ರೀತಿ ವ್ಲಾಗ್ ಬೇಕಲ್ಲ ಕಮೆಂಟ್ ಮಾಡಿ ಇಟ್ಕೊಂಡಿರಿ. ನಾ ಕುಷ್ಟಿಗೆ ಬಂದಾಗ ಈ ರೀತಿ ವ್ಲಾಗ್ ಮಾಡಿ ನಿಮಗೆ ತೋರಿಸ್ತೀನಿ. ಓಕೆ, ಟೇಕ್ ಕೇರ್, ಬಾಯ್.